ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 15 नवंबर 2025. मुरली महावाक्यಗಳು. मीठे बच्चे, अपने कैरेक्टर्स सुधारने के लिए याद की यात्रा में रहना है. ಮಧುರ ಮಕ್ಕಳೇ, ತಮ್ಮ ಕ್ಯಾರೆಕ್ಟರ್ ಸುಧಾರಿಸಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಿ. ಬಾಬಾ ಕಿ ಯಾದ್ ಹಿ ತುಮಿ ಸದಾ ಸೌಭಾಗ್ಯಶಾಲಿ ಬನಾಯಿಗೆ. ಬಾಬಾರ ನೆನಪೇ ತಮಗೆ ಸದಾ ಸೌಭಾಗ್ಯಶಾಲಿಯನ್ನಾಗಿ ಮಾಡುವುದು. ಕ್ಯಾರೆಕ್ಟರ್ ಸುಧಾರಣೆ ಅಂತಂದರೆ ರೋಲ್ನ ಸುಧಾರಣೆ. ನಾನು ಆತ್ಮ ಯಾವಾಗ ನನ್ನ ಫೋಕಸ್ ಎಷ್ಟೆಷ್ಟು ಈ ಕಲಿಯುಗಿ ರೋಲ್ನ ಮೇಲೆ ಕೊಡ್ತೀನೋ, ಕಲಿಯುಗಿ ರೋಲ್ದಲ್ಲಿ ಬಹಳ ಡಿಫೆಕ್ಟ್ ಇದೆ. ಹೀಗಾಗಿ ನಾನು ಯಾಕೆ ಹೀಗೆ ಮಾತಾಡಿದೆ, ನಾನು ಯಾಕೆ ಇಂಥ ಕರ್ಮ ಮಾಡಿದೆ, ನಾನು ಯಾಕೆ ಹೀಗೆ ಅಂದೆ ಅಂತ ಬುದ್ಧಿ ಎಲ್ಲ, ಶಕ್ತಿ ಎಲ್ಲ ಅದರಲ್ಲೇ ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಒಂದು ರೋಲ್ನ ಕ್ಯಾರೆಕ್ಟರ್, ರೋಲ್ನ ದೃಷ್ಟಿ ಇದು ಬದಲಾಗಬೇಕು. ಸ್ಥೂಲ ರೂಪದ ಕ್ಯಾರೆಕ್ಟರ್ ಬದಲಾಗಬೇಕು ಅಂತಂದರೆ ನಾನು ಆತ್ಮ ನನ್ನ ಫೋಕಸ್ಸನ್ನು ನನ್ನ ಸತ್ಯದ ಮೇಲೆ ಏಕಾಗ್ರಗೊಳಿಸಬೇಕಾಗಿದೆ. ನನ್ನ ಸತ್ಯ ಏನಿದೆ ಸದಾ ಶಾಂತ್, ನನ್ನ ಆತ್ಮೀಯ ಸತ್ಯ ಆಗಿದೆ ಸದಾ ಪವಿತ್ರತಾ, ನನ್ನ ಆತ್ಮೀಯ ಸತ್ಯ ಸದಾ ಶಾಂತಿ. ನಾನು ಎಷ್ಟೆಷ್ಟು ನನ್ನ ಶಾಂತ್ ಸ್ವರೂಪ, ನನ್ನ ಪವಿತ್ರ ಸ್ವರೂಪ, ಆನಂದ ಸ್ವರೂಪದಲ್ಲಿ ನನ್ನ ಪೂರ್ಣ ಫೋಕಸ್ಸನ್ನು ಕೊಡ್ತೀನೋ, ಹಾಗಾದ್ರ ಪ್ರಭಾವ ಈ ಸ್ಥೂಲ ಕ್ಯಾರೆಕ್ಟರ್ನ ಸುಧಾರಣೆಯಲ್ಲೂ ಕೂಡ ಆಗ್ತದೆ. ಇನ್ನೊಂದು ಸೂಕ್ಷ್ಮ ಕ್ಯಾರೆಕ್ಟರ್ನ ಒಂದು ಸೂಕ್ಷ್ಮ ಸ್ಥಿತಿ ಯಾವುದು ಅಂತಂದರೆ ದೃಷ್ಟಿ. ಅಂದರೆ ನಾನು ಅವರನ್ನು ದೇಹ ನೋಡುವ ದೃಷ್ಟಿ ಇದೆಯೋ, ಅವರೊಳಗಡೆ ಇರುವಂತಹ ನಿರಾಕಾರ ಬಿಂದು ರೂಪದ ದೃಷ್ಟಿ ಇದೆಯೋ, ಹೀಗೆ ದೃಷ್ಟಿ, ಭಾವನಾ, ಸಂಕಲ್ಪ ಇವು ಸೂಕ್ಷ್ಮ ಕ್ಯಾರೆಕ್ಟರ್. ಬಾಬಾ ಹೇಳ್ತಾರೆ ಇವುಗಳ ಸುಧಾರಣೆ ಆಗ್ಬೇಕಂದ್ರೂ ಕೂಡ ನಾನು ಮನಸ್ಸು ಏನು ವಿಚಾರ ಮಾಡ್ತದ ಅಂತ ಅನೇಕ ಬಾರಿ ಮನಸ್ಸಿನ ಕಡೆ ಗಮನ ಕೊಟ್ಟಾಗ ಯಾವುದನ್ನು ನಾವು ಮಾಡಬಾರ್ದು ಅಂತ ರೆಜಿಸ್ಟ್ ಮಾಡ್ತೀವಿ, ಇನ್ನೊಂದಿಷ್ಟು ಅದ ವಿಚಾರಗಳು ಬರ್ತದೆ, ಇನ್ನೊಂದಿಷ್ಟು ಅದೇ ಕ್ಯೂರಾಸಿಟಿ ಹುಟ್ಟುತ್ತದೆ. ಬಾಬಾ ಹೇಳ್ತಾರೆ ನೀ ಅಟೆನ್ಷನ್ ಕೊಡೋದೇ ಬಂದ್ ಮಾಡು, ನೀ ಫೋಕಸ್ ಮಾಡೋದೇ ಬಂದ್ ಮಾಡು, ನಿನ್ನ ಫೋಕಸ್ ನೀ ಕೇವಲ ನಿನ್ನ ಮೇಲೆ ಮಾಡಂತಾರೆ ಬಾಬಾ. ನಿನ್ನ ಮೇಲೆ ಅಂದರೆ ರೋಲ್ನ ಮೇಲೆಲ್ಲ, ಸ್ವಯಂ ಆತ್ಮನ ಸತ್ಯದ ಮೇಲೆ. ಆಗ ಆ ಪ್ರಕಾಶ, ಆತ್ಮದ ದಿವ್ಯತೆ, ಆತ್ಮೀಯ ಗುಣಗಳು ಸೂಕ್ಷ್ಮ ಹಾಗೂ ಸ್ಥೂಲ ರೂಪದ ಕ್ಯಾರೆಕ್ಟರ್ನ ಮೇಲೆ ಪ್ರಭಾವ ಆಗ್ತದ. ಆಗ ಕ್ಯಾರೆಕ್ಟರ್ನು ಸುಧಾರಣೆ ಆಗ್ತದಂತಾರೆ ಬಾಬಾ. ತೋ ಬಾಬಾ ನೆನಪೇ ತಮ್ಗೆ ಸೌಭಾಗ್ಯಶಾಲಿಯನ್ನಾಗಿ ಮಾಡುವಂಥದ್ದಾಗಿದೆ. ಅರ್ಥಾತ್ ಏನು ಇಲ್ಲಿವರೆಗೆ ಸೋಚ್ ಭಾಳ ಗರಿಬಿ ಇತ್ತು, ಮತ್ತು ರೋಲು ಕೂಡ ಭಾಳ ಗರಿಬಿ ಅರ್ಥಾತ್ ಇದು ಇಲ್ಲ, ಇದು ಬೇಕು ಅಂತ ವಿಚಾರನೂ ಹಾಗೇ ಇತ್ತು. ಇದು ನನ್ನ ಕಮ್ಮದ ಅದಕ್ಕೆ ಇದು ಕುಳಿಸ್ಬೇಕು, ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಇದು ಪಡ್ಕೋಬೇಕು, ದುಡಿಬೇಕು, ನನಗಿದು ಬೇಕನ್ನೋದೇ ಕಲಿಯುಗಿ ಸೋಚ್. ಇದು ಗರಿಬಿ ಸೋಚ್. ಬಾಬಾ ಹೇಳ್ತಾರೆ ಎಷ್ಟೆಷ್ಟು ನೀವು ಬಾಬಾ ನೆನಪು ಮಾಡ್ತೀರಿ, ವಿಶಾಲ ಹೃದಯಿ ರಾಕ್ ದಿಲ್ ಬಾಬಾ, ಸಾಗರ್ ಬಾಬಾ, ಸಾಗರ ಸ್ವರೂಪ ತಂದೆಯನ್ನು ನೆನಪು ಮಾಡಿ ನೀವು ಸೌಭಾಗ್ಯಶಾಲಿ ಆಗ್ತೀರಂತಾರೆ ಬಾಬಾ. ಅಂದರೆ ಈ ಕಲಿಯುಗಿ ವಿಚಾರದಿಂದ ಸಂಪೂರ್ಣ ನೀವು ಸತ್ಯಯುಗಿ ವಿಚಾರಗಳಿಂದ ಸಂಪನ್ನ, ಸುಶೋಭಿತ ಆಗ್ತೀರಿ, ಸಮೃದ್ಧ ಆಗ್ತೀರಿ, ಅಥವಾ ಸೌಭಾಗ್ಯಶಾಲಿಗಳಾಗ್ತೀರಿ. ಅದಕ್ಕೆ ಬಾಬಾ ನೆನಪು ಅವಶ್ಯಕ ಇದೆ. ಪ್ರಶ್ನೆ, ಅವಸ್ಥಾ ಕಿ ಪರಖ್ ಕಿಸ್ ಸಮಯ ಹೋತಿ, ಅಚ್ಚಿ ಅವಸ್ಥಾ ಕಿಸ್ಕಿ ಕೆಹೆಂಗೆ. ಅವಸ್ಥೆಯ ಒಂದು ಗುರುತು, ನಿಶಾನಿ ಹೇಗೆ ಗೊತ್ತಾಗ್ತದೆ, ಯಾವ ಸಮಯದೊಳಗೆ ಗೊತ್ತಾಗ್ತದ ಅಂತ. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಸ್ಕೂಲ್ ಒಳಗೆ ಹೋದ್ಮೇಲೆ ಓದ್ತಾನ, ಟೀಚರು ಒಳ್ಳೆ ಟೀಚಿಂಗ್ ಮಾಡ್ತಾರ. ಆ ಟೀಚರ್ ಏನು ಟೀಚಿಂಗ್ ಮಾಡಿದಾರೋ ಆ ವಿದ್ಯಾರ್ಥಿ ಎಷ್ಟು ತಿಳ್ಕೊಂಡಿದ್ದಾನೋ ಅನ್ಲಿಕ್ಕೆ ಹೆಂಗೆ ಗೊತ್ತಾಗ್ತದ? ಅಲ್ಲಿ ಪರೀಕ್ಷೆ ಇಡ್ಲಾಗ್ತದ, ಟೆಸ್ಟ್ಗಳನ್ನು ಇಡ್ಲಾಗ್ತದೆ. ಹಾಗೆ ನಾವು ಇಷ್ಟೊಂದು ಜ್ಞಾನದಲ್ಲಿ ಮುಂದುವರೆದಿದ್ದೀವಿ ಅಥವಾ ಇಷ್ಟು ಜ್ಞಾನ ಪಡ್ಕೊಂಡಿದ್ದೀವಿ, ಇಷ್ಟೆಲ್ಲ ಯೋಗ ಮಾಡಿದ್ದೀವಿ, ಸೇವೆ ಮಾಡಿದ್ದೀವಿ ಅಂದರೆ ಸ್ಥಿತಿನೂ ಹಾಗಿರ್ಬೇಕಲ್ಲ. ಸ್ಥಿತಿ ಹಾಗಿರಬೇಕು ಅಂದರೆ ಸ್ಥಿತಿ ಗಟ್ಟಿ ಇದೆ ಅನ್ನೋದು ಯಾವಾಗ ಗೊತ್ತಾಗ್ತದ, ಯಾವುದರಿಂದ ಸ್ಥಿತಿ ಎಷ್ಟರ ಗಟ್ಟಿ ಅದ ಅನ್ನೋದು ತಿಳಿತದಂತಾರೆ ಬಾಬಾ. ತೋ उत्तर, अवस्था की परख बीमारी के समय होती है. बीमारी में भी खुशी बनी रहे और खुश मिजाज चेहरे से सबको बाबा की याद दिलाते रहो.
ಎಷ್ಟು ಅವಸ್ಥಾ ಪಕ್ಕಾ ಇದೆ, ಗಟ್ಟಿ ಇದೆ ಅನ್ನೋದು ಯಾವಾಗ ತಿಳಿತದಂದ್ರ ರೋಗ ಬಂದಂಥ ಸಮಯದಲ್ಲಿ, ಶರೀರಕ್ಕೆ ಆರಾಮ ತಪ್ಪಿರುವಂಥ ಸಮಯದೊಳಗ ಇದೆಲ್ಲ ಆಗ್ತದ. ಶರೀರಕ್ಕೆ ಆರಾಮ್ ತಪ್ಪಿದೆ, ಆರಾಮಿಲ್ಲ ಅಂದ್ರೂ ಕೂಡ ಬಾಬಾ ಹೇಳ್ತಾರೆ ನೀವು ಬಹಳ ಖುಷಿಯಿಂದ ಇರಬೇಕು. ಶರೀರಕ್ಕೆ ಆರಾಮ್ ತಪ್ಪಿದೆ ಅಂದ್ರೂ ಕೂಡ ನೀವು ಆರಾಮಿರಬೇಕು. ಅರ್ಥಾತ್ ರೇಣುಕಾನ್ ಪಾರ್ಟ್ ಒಳಗ ರೋಗ ಬಂದಿದೆ, ಆದರೆ ರೇಣುಕಾ ನಾನಲ್ಲ, ನಾನು ಆತ್ಮ ಇದ್ದೀನಿ. ಆತ್ಮ ನಿರೋಗಿ ಇದೆ, ಸದಾ ಸ್ವಸ್ಥಿದೆ, ಎವರ್ ಹೆಲ್ದಿ ಇರುವಂತಹ ಆತ್ಮ. ನಾನು ಎಂದಿಗೂ ರೋಗಿ ಆಗಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ ರೋಗ ಯಾರಿಗೆ ಬಂದಿದೆ? ಪಾರ್ಟ್ ಒಳಗ, ರೋಲ್ ಒಳಗ ಬಂದಿದೆ. ಅಂದಮೇಲೆ ರೋಲ್ ಒಳಗ ರೋಗ ಬಂದದ್ದಕ್ಕ ಖುದ್ ನೀನು ನಿನ್ನ ಮನಸ್ಸು ಸಹಿತ ದುಃಖಿ ಆಗೋದು ಅಂತಂದ್ರೆ ಬಾಬಾ ಹೇಳ್ತಾರೆ ಸದಾ ಖುಷ್ ಮಿಜಾಜ್ ಆಗಿರ್ರಿ, ಖುಷಿಯಿಂದ ಇರಬೇಕು ಮತ್ತು ಬೇರೆಯವರಿಗೂ ಬಾಬಾರ ನೆನಪನ್ನ ಕೊಡಿಸ್ಬೇಕಿದೆ. ಯಹಿ ಹೇ ಅಚ್ಚಿ ಅವಸ್ಥಾ. ಅನೇಕ ಬಾರಿ ಹೀಗಾಗ್ತದ, ಯಾಕೆ ಬಂತು ಈ ಆರಾಮರೇ ನನಗೆ ಯಾಕೆ ತಪ್ಪಿತು ಅಂತ ಅನೇಕರು ವಿಚಾರ ಮಾಡ್ತಾರ. ಆದ್ರೆ ಬಾಬಾ ಹೇಳ್ತಾರ ಆರಾಮ್ ತಪ್ಪಿದ್ರೂ ಕೂಡ ನೀ ಎಂದಿಗೂ ದುಃಖಿ ಆಗುವಂಗಿಲ್ಲ, ಬೇಜಾರ್ ಮಾಡ್ಕೊಳ್ಳುವಂಗಿಲ್ಲ. ಬಾಬಾ ಹೇಳ್ತಾರೆ ಅಗರ್ ಖುದ್ ರೋಯೆಂಗೆ ಉದಾಸ್ ಹೋಂಗೆ तो दूसरों को खुश मिजाज कैसे बनाएंगे. ಖುದ್ ಅಳ್ತಿ ಅಂದ್ರ, ಖುದ್ ನೀನು ನಾರಾಜ್ ಆಗ್ತಿ, ಉದಾಸ್ ಆಗ್ತಿ, ಬೇಜಾರು ಮಾಡ್ಕೋತಿ ಅಂತಂದ್ರ ಬೇರೆಯವರಿಗೆ ನೀನು ಸಂತುಷ್ಟ, ಖುಷಿಯ ಒಂದು ಭರವಸೆಯನ್ನ, ಖುಷಿಯ ದಾರಿಯನ್ನ ನೀ ಹೆಂಗೆ ತೋರಿಸ್ಲಿಕ್ಕೆ ಸಾಧ್ಯ ಇದೆ? ಯಾಕೆಂದ್ರೆ ಸ್ವಯಂ ನಾನು ದೇಹಭಾನದಲ್ಲಿದ್ದುಕೊಂಡು ಇನ್ನೊಬ್ಬರಿಗೆ ಆತ್ಮಸ್ಥಿತಿಯ ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಬಾರಿ ರೋಗ ಬಂದಂಥ ಸಮಯದಲ್ಲಿ ರೋಗ ಬಂದಿರೋದಕ್ಕಿಂತ ಯಾರೇನು ಅನ್ಕೋತಾರ ಅಂತಲೇ ಬಹಳಷ್ಟು ನೋವಾಗ್ತದ. ಇವ್ರು ಯಾವತ್ತೂ ಪೇಷಂಟೇ ಅದಾರಲ್ಲ ಅಂತ ಅನ್ಕೊಂಡಾರು ಮತ್ತೆ ಯಾರ್ರಿ ಅಂತ ತಿಳ್ಕೊಂಡು ಬಹಳ ಜನ ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೋತಾರ. ಅಂದರೆ ನಾವೆಲ್ಲ ಚಲೋ ನಡೆದಿತ್ರಿ, ಇದೊಂದು ಆರಾಮ್ ತಪ್ಪಿತು, ಎಲ್ಲ ಸರಿ ಇತ್ತು, ಈ ರೀತಿ ಆಕ್ಸಿಡೆಂಟ್ ಆಯಿತು, ಎಲ್ಲ ನಮ್ಗೆ ಯಾಕೆ ಈ ಥರ ಯಾಕೆ ಶುಗರ್ ಬರ್ತೋ ಗೊತ್ತಿಲ್ಲರಿ, ಶುಗರ್ ಯಾವಾಗ ಬಂತು ಅವಾಗಿಂದ ಒಟ್ಟು ಎಲ್ಲ ಹೆಲ್ತ್ ಸರಿ ಇಲ್ಲ ಅಂತಾರ. ಎಲ್ಲ ಚಲೋ ಇತ್ತು, BP ಬಂದುಬಿಡ್ತು. ಅಂದರೆ ಮೈಂಡ್ ಒಳಗೆ ಯಾವಾಗೇ ಆ್ಯಕ್ಚುಲಿ ಜ್ಞಾನ ಹೇಳ್ತದ ರೋಲಲ್ಲಿ ಕಲಿಯುಗದ ಸ್ಕ್ರಿಪ್ಟ್ ಅನುಸಾರ ಯಾವಾಗೇ ರೋಗ ಬರ್ಬೋದು, ಯಾವಾಗೇ ಏನೇ ಆಗ್ಬೋದು, ಅಲ್ಲೋಲ ಕಲ್ಲೋಲ. ಆದರೆ ಮೈಂಡ್ಸೆಟ್ಟಲ್ಲಿ ಏನು ತುಂಬಲಾಗಿದೆ? ಆರಾಮಿರಬೇಕು, ಸದಾ ಆರಾಮಿರಬೇಕು, ಹೆಲ್ದಿ ಇರಬೇಕು. ಯಾವಾಗ ಹೆಲ್ದಿನೇ ಇರಬೇಕು ಅಂತ ಯಾವಾಗ ಮೈಂಡ್ಸೆಟ್ಟಲ್ಲಿ ತುಂಬಿಕೊಂಡಿದೆ, ಆಗ ಆರಾಮೂ ಇರ್ಬೋದು, ರೋಲ್ನ ಅನುಸಾರ ಆರಾಮನೂ ತಪ್ಪಬೋದು. ಇದಕ್ಕೆ ಏನೇ ಡಿಸ್ಕಂಫರ್ಟ್ ಆಗ್ಬೋದು, ಡಿಸೀಜ್ ಬರ್ಬೋದು. ಬಾಬಾ ಹೇಳ್ತಾರೆ ಏನೇ ಬಂದರೂ ರೋಲಿಗೆ ಬಂದಿದೆ, ರೋಲಿಂದ ನಾನು ಪರೇ ಇದ್ದೀನಿ ಅನ್ನುವುದೇ ಉತ್ತಮ ಸ್ಥಿತಿ. ಆದರೆ ನಾನು ಶರೀರನೇ ನಾನಂತ ಅನ್ಕೊಂಡ್ಮೇಲೆ ನನಗೆ ಯಾಕೆ ಹಿಂಗೆ ಬಂತು ಅಂತ ಕೊರಗೋದು, ಅಳ್ತೀರತ್ತಂದ್ರ ನಾರಾಜ್ ಆಗ್ತೀರಿ, ಬೇಜಾರಾಗ್ತೀರಿ, ಉದಾಸ್, ಮುಗೀತಪ್ಪ ಶುಗರ್ ಬಂದದಂತ ಹೇಳ್ಯಾರ, ಮುಗೀತ್ಲ ಇನ್ನೇನು ಅಂತ, ನನಗಿಂಥದ್ದೊಂದು ದೊಡ್ಡ ರೋಗದ ಹೆಸರು ಇಟ್ಟಾರ, ಆಯ್ತಲ್ಲ ಇನ್ನ ಮುಗೀತು, ನಮ್ದೇನೈತಿ ಅಂತೀವಿ. ಅರೆ ನಾನು ಎಂದಿಗೂ ಆಯ್ತು ಅಂದರೆ ಎಂಡಾಗದಂತಹ ಅವಿನಾಶಿ ಸತ್ಯ ಸ್ವರೂಪ ನಿರಾಕಾರ ಆತ್ಮ ಇದ್ದೀನಿ. ರೋಲ್ ಕಾನ್ಷಿಯಸ್ನಲ್ಲಿ ಬಂದು ಆಯ್ತಲ್ಲ ನಾನು ಮುಗೀತಲ್ಲ, ನನ್ನ ಪಾತ್ರಕ್ಕೆ ಏನಾರ ಆದ್ರೆ ನಾ ಹೆಂಗೆ ಮಾಡಲಿ ಅಂತ ಕೊರಗೋದು, ಉದಾಸ ಆಗೋದು ಅಂತಂದ್ರೆ ಇದು ಅಜ್ಞಾನ. ಮತ್ತು ನೀವೇ ಕೊರಗ್ತೀರಿ, ಅಳ್ತೀರಿ, ಉದಾಸ ಆಗ್ತೀರಿ ಅಂತಂದ್ರೆ ನೀವು ಬೇರೆಯವರಿಗೆ ಖುಷಿಯಾಗಿರುವಂಥ ಸಂದೇಶವನ್ನು ಹೆಂಗೆ ಕೊಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ನಾವು ಆರಾಮಿದ್ದು ಇನ್ನೊಬ್ಬರಿಗೆ ಆರಾಮ್ ತಪ್ಪಿದವರಿಗೆ ಸಂದೇಶ ಕೊಡ್ಬೋದು. ಆರಾಮ್ ತಪ್ಪಿದಾಗೂ ಕೂಡ ನೀವು ಖುಷಿಯಿಂದ ಇರ್ಬೇಕಂತಾರೆ ಬಾಬಾ. ಏನೇ ಶರೀರಕ್ಕೆ ಬಂದಿದೆ ಅಂದ್ರೆ ಅದು ಶರೀರಕ್ಕೆ ಬಂದಿದೆ, ಆದ್ರೆ ನೀ ಆತ್ಮ ಸದಾ ಎವರ್ ಹೆಲ್ದಿ ಇದಿ. ತೋ ಕುಚ್ ಬಿ ಹೋ ಜಾಯೆ ರೋನಾ ನಹಿ ಹೇ. ಏನ ಆಗಲಿ ಶರೀರಕ್ಕೆ, ಎಂಥದೇ ರಿಪೋರ್ಟ್ ಬರಲಿ, ಎಂಥದೇ ಡಾಕ್ಟರ್ ಡಯಾಗ್ನೋಸ್ ಮಾಡಿ ಹೆಸರಿಡ್ಲಿ ನಿಮಗಿಂತ ರೋಗದ ಅಂತ ಬಾಬಾ ಹೇಳ್ತಾರೆ, ಯಾವ ಕಾರಣಕ್ಕೂ ಮಕ್ಕಳೇ ನೀವು ಅಳುವ ಹಾಗಿಲ್ಲ ಅಂತ. ಶರೀರ ಪ್ರಕೃತಿ, ಶರೀರ ಮಷೀನ್, ಅದು ಕಲಿಯುಗದ ಅನುಸಾರ ಕೆಡ್ತದ, ಡಿಸ್ಕಂಫರ್ಟ್ ಆಗ್ತದ, ಡಿಸೀಜ್ ಬರ್ತದೆ, ಅದರಲ್ಲಿ ಅನೇಕ ರೀತಿಯ ತೊಂದರೆಗಳಾಗ್ತದ, ಡ್ಯಾಮೇಜ್ ಆಗ್ತದ. ಅದಕ್ಕೇನು ತಕ್ಕಂಗೆ ಡ್ರಾಮಾ ಅನುಸಾರ ಹೀಲಿಂಗ್ ಮಾಡಿಸ್ಲಾಗ್ತದ.
ಬಟ್ ಇದು ಎಲ್ಲವುಗಳಿಂದ ಪರೆಯಾಗಿರುವಂತಹ ನಿರಾಕಾರ ಸತ್ಯ ಆತ್ಮ ನೀನಾಗಿರೋದ್ರಿಂದ, ನೀ ಸದಾ ನಿರೋಗಿ ಇರೋದ್ರಿಂದ ಈ ರೋಗದ ಪ್ರಭಾವ ನಿನ್ನ ಮೇಲೆ, ನಿನ್ನ ಮನಸ್ಸಿನ ಮೇಲೆ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ಆ್ಯಕ್ಚುಲಿ ನಮ್ಮ ನಿಜವಾದ ಅವಸ್ಥೆ ಏನದ ಅನ್ನೋದು ಆರಾಮ್ ತಪ್ಪಿದಾಗ, ಅಂದರೆ ಆರಾಮ್ ತಪ್ಪಿದವ್ರಿಗೆ ಯಾವಾಗ ನಾವು ಮಾತಾಡ್ಸ್ಲಿಕ್ಕೆ ಹೋಗ್ತೀವಿ, ಅವ್ರು ಏನು ಮಾತಾಡ್ತಾರಲ್ಲ ಅಂದ್ರೆ ಆರಾಮ್ ತಪ್ಪದ, ಶರೀರದ್ದು ರೋಗ ಚುಕ್ತು ಆಗ್ಲಿಕ್ಕೆ ಬಂದದ, ಆರಾಮ್ ತಪ್ಪದ, ಇದು ಕಲಿಯುಗ ಅನುಸಾರ ಇದ್ರದ್ದು ಪಾರ್ಟ್ ಈ ಥರ ಅದ ಅಂತ ಅನ್ನೋರು ಭಾಳ ಕಡಿಮೆ. ಹಿಂಗಾಯ್ತು ನೋಡ್ರಿ, ನಮಗೆ ಎಲ್ಲ ಚಲೋ ನಡೆದಿತ್ತು, ಅಚಾನಕ್ ಹಿಂಗಂತ್ರಿ ಹೆಂಗ ಅಂತ ಅಳ್ತಾರ ಅನೇಕ ಜನ. ಮಾತಾಡ್ಸ್ಲಿಕ್ಕೆ ಹೋದ್ರೆ ಮೊದಲು ಕಣ್ಣಾಗ ನೀರು ಹಾಕ್ತಾರ. ಅಂದ್ರೆ ಏನರ್ಥ, ಅವ್ರಿನ್ನೂ ತಮ್ಮ ಸ್ಥಿತಿ ಗಟ್ಟಿ ಮಾಡ್ಕೊಳ್ಳುವಂಥ ಪುರುಷಾರ್ಥ ಮಾಡೇ ಇಲ್ಲ. ಮೋಹ ಇರೋದ್ರಿಂದ, ದೇಹದ ಮೇಲೆ ಮೋಹ ಇರೋದ್ರಿಂದ ಹಿಂಗಾಯ್ತಲ್ಲ ಅಂತ ಅಳ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ, ಅಪ್ನಾ ಟೈಮ್ ರೂಹಾನಿ ದಂಧೆ ಮೇ ಸಫಲ್ ಕರ್ನಾ ಹೇ. ತಮ್ಮ ಸಮಯವನ್ನ ಆತ್ಮೀಯ ದಂಧ ಮಾಡೋದ್ರಲ್ಲಿ, ಆತ್ಮಗಳ ಕಲ್ಯಾಣ ಮಾಡೋದ್ರಲ್ಲಿ, ತಮ್ಮ ಒಂದು ಆತ್ಮೀಯ ಸ್ಮೃತಿಯನ್ನ ತಮಗೆ ಕೊಡಿಸೋದ್ರಲ್ಲಿ ಮತ್ತು ಅನ್ಯರಿಗೆ ಕೊಡಿಸೋದ್ರಲ್ಲಿ ಬ್ಯುಸಿ ಆಗ್ರಿ. ಹೀರೆ ಜೈಸಾ ಜೀವನ್ ಬನಾನಾ ಹೇ. ವಜ್ರ ಸಮಾನ ಜೀವನ ಮಾಡ್ಕೋಬೇಕಾಗಿದೆ. ಅಪ್ನೆ ಕೋ ಸಾವಧಾನ್ ಕರ್ತೆ ರೇನಾ ಹೇ. ತಮಗೆ ತಾವು ಯಾವಾಗಲೂ ಎಚ್ಚರಿಸ್ಕೊಳ್ರಿ. ಯಾಕಂದ್ರೆ ರೋಲ್ನ ಮನಸ್ಸು ಏನು ಮಾಡ್ತದೋ ಗೊತ್ತಾಗೋದಿಲ್ಲ. ಎಚ್ಚರಿಸ್ಕೊಡ್ರಿ ಅಂತಂದ್ರೆ ಇಂಥ ವಿಚಾರ ಬರಬಾರ್ದು, ಇಂಥ ಕರ್ಮ ಆಗಬಾರ್ದು, ಇದು ಎಚ್ಚರಿಕೆ ಅಲ್ಲ. ಏನೇ ರೋಲ್ನಲ್ಲಿ ಕರ್ಮ ಆಗ್ತಾ ಇದೆ, ಇದು ಸ್ಕ್ರಿಪ್ಟೆಡ್ ಇದೆ. ಆದರೆ ನಾ ಏನು ಮಾಡಬೇಕು, ನಾನು ಇದು ನಿಜ ಅಂತ ತಿಳ್ಕೊಂಡು ಅದರ ಪ್ರಭಾವದಲ್ಲಿ ಬರ್ತಾ ಇದ್ದೀನೋ, ಅಥವಾ ಅದರಿಂದ ನ್ಯಾರಾ ಸ್ಥಿತಿಯೊಳಗೆ ನನ್ನ ಅವ್ಯಕ್ತ ಸ್ಥಿತಿಯಲ್ಲಿರ್ತೀನೋ, ಈ ಒಂದು ಎಚ್ಚರಿಕೆ ಸದಾ ಇರಲಿ ಅಂತ ಹೇಳ್ತಾರೆ ಬಾಬಾ. ಶರೀರ ಸಮಜ್ನೆ ಕಿ ಕಡಿ ಬಿಮಾರಿ ಸೆ ಬಚನೆ ಕಾ ಪುರುಷಾರ್ಥ ಕರ್ನಾ ಹೇ. ನಾ ಶರೀರ ಇದೀನಿ ಅನ್ನುವಂತಹ ಕಡಾ ರೋಗ ಏನಿದೆಯಲ್ಲ, ಇದರಿಂದ ಉಳ್ಕೊಳ್ಳುವಂಥ ಪುರುಷಾರ್ಥ ಮಾಡ್ರಿ. ಅಂಡರ್ಲೈನ್ ಬಹಳ ಡೀಪ್ ಮಹಾವಾಕ್ಯ ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ. ಆದ್ರೂ ಕೂಡ ಪದೇ 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 ನಮಗೆ ಗೊತ್ತಿಲ್ಲದಂತೆಯೇ ಈ ಮನಸ್ಸು ರೋಲ್ನಲ್ಲಿ ಸಿಕ್ಕಾಕೋತದ. ಬಾಬಾ ಹೇಳ್ತಾರೆ, ಶರೀರ ಅಂತ ತಿಳ್ಕೊಳ್ಳುವಂಥ ಖಡಕ್ ರೋಗ ಅದು. ನನಗೆ ಶರೀರ ಅಂತ ತಿಳ್ಕೊಳ್ಳೋದೇ ಖಡಕ್ ರೋಗ. ಅದಕ್ಕೆ BK ಜೀವನದಲ್ಲಿ ನಾವು ಶರೀರ ಅಂತ ತಿಳ್ಕೊಳ್ಳಲ್ಲ, ಆದ್ರೆ ಅಕ್ಕೋರ್ ಅಂತ ತಿಳ್ಕೊತೀವಿ, ನಾ ಅಪ್ಪ ಅಂತ ತಿಳ್ಕೊತೀವಿ, ಮಗ ಅಂತ ತಿಳ್ಕೊತೀವಿ, ನಾ ಮದರ್ ಇದ್ದೀನಿ, ನಾ ಅಕ್ಕಿದ್ದೀನಿ, ನಾ ಇವ್ರ ಮಗಳಿದ್ದೀನಿ. ಮಗಳು ಇದೊಂದು ಸಂಬಂಧಕ್ಕಿರುವ ಹೆಸರಿದು. ಆ ಮಗಳು ಅನ್ನುವಂಥ ಸಂಬಂಧ ಎದುರದು ಶರೀರದ ಸಂಬಂಧ, ಶರೀರದ ಹೆಸರು. ಅಂದರೆ ಶರೀರಕ್ಕೆ ಸಂಬಂಧಪಟ್ಟಂಥ ಏನ ನೀವು ತಿಳ್ಕೊಡ್ರಿ, ಅದು ಖಡಕ್ ರೋಗ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಶರೀರ ಅಂತ ತಿಳ್ಕೊಳ್ಳುವಂಥ ಈ ಕಠೋರ ರೋಗ ಇದೆಯಲ್ಲ, ಇದರಿಂದ ಉಳ್ಕೊಳ್ಳುವಂಥ ಪುರುಷಾರ್ಥ ಮಾಡ್ರಿ. ಅರ್ಥಾತ್ ಇದು ಶರೀರದಿಂದ ಭಿನ್ನವಾಗಿರುವ ಆತ್ಮ. ಈ ಶರೀರ ಮಷೀನ್ ಇದೆ, ಇದಕ್ಕೆ ರೋಗ ಇರಲಿ, ಇದಕ್ಕೆ ಏನೇ ಇರಲಿ, ಇದೆಲ್ಲದಿಂದ ಭಿನ್ನ ಆದಂಥ ನಾನು ಸತ್ಯ ಸಂಪೂರ್ಣ ಶಾಂತ ಆತ್ಮ ಇದ್ದೀನಿ ಅನ್ನುವಂಥ ಸ್ಮೃತಿ ಸದಾ ಇರಬೇಕು ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಕಭಿ ಭಿ ಮಾಯಾ ಕಾ ದಾಸ್ ನಹಿ ಬನ್ನ. ಎಂದಿಗೂ ಮಕ್ಕಳೇ ಮಾಯೆಯ ದಾಸ್ ಆಗಬೇಡ್ರಿ. ಮಾಯಾ ದಾಸ್ ಅಂದರೆ ಮಾಯಾ ಅರ್ಥಾತ್ ವ್ಯರ್ಥ ಸಂಕಲ್ಪ, ದೇಹಭಾನದ ಸಂಕಲ್ಪಗಳು, ದೇಹಭಾನದ ಅನುಭವಗಳು, ನೆನಪುಗಳೇನದಾವ, ಇದು ಮಾಯೆಯ ದಾಸ್ ಆಗಬೇಡ್ರಿ. ಅಂದರ್ ಮೇ ಬೈಟ್ ಜಾಪ್ ಜಪನಾ ಹೇ ಕಿ ಹಮ್ ಆತ್ಮ ಹೇ. ಒಳಗಡೆ ಕುತ್ಕೊಂಡಂದ್ರ ನಾ ಆತ್ಮ ಅಂತರ್ಮುಖಿಯಾಗಿ ಈ ಜಪ ಮಾಡ್ರಿ, ಈ ಸ್ಮೃತಿ ಕೊಡಿಸ್ರಿ ಮನಸ್ಸಿಗೆ, ನಾ ಆತ್ಮ ಇದ್ದೀನಿ, ನಾ ನಿರಾಕಾರ ಸಂಪೂರ್ಣ ಆತ್ಮ ಇದ್ದೀನಿ ಅನ್ನುವಂಥ ಈ ಜಪ ಕಂಟಿನ್ಯೂ ಮನಸ್ಸಿಗೆ ಮಾಡಿಸ್ತಿರ್ಬೇಕು. ಖುಷಿ ರಹೇ ಹಮ್ ಬೆಗರ್ಸೆ ಪ್ರಿನ್ಸ್ ಬನ್ ರಹೇ ಹೇ. ಖುಷಿ ಇರಲಿ, ನಾವಿರುವುದೆಲ್ಲವನ್ನ ಅರ್ಪಿಸಿ ಬೆಗರಾಗಿವಿ, ಬೆಗರಾದವರು ವಾಪಸ್ ಪ್ರಿನ್ಸ್ ಆಗ್ತೀವಿ ಅನ್ನುವಂಥದ್ದು ನೆನಪಿರಲಿ. वरदान, अनुभवों की गुह्यता की प्रयोगशाला में रहकर नई रिसर्च करने वाले ಅಂತರ್ಮುಖಿ ಭವ. ಅನುಭವದ ಗುಹ್ಯತೆಯ ಪ್ರಯೋಗಶಾಲೆಯಲ್ಲಿ, ಅನುಭವಗಳ ಆಳತೆಯ ಪ್ರಯೋಗಶಾಲೆಯಲ್ಲಿದ್ದು ಹೊಸ ರಿಸರ್ಚ್ ಮಾಡುವಂತಹ ಅಂತರ್ಮುಖಿ ಭವ. ಜಬ್ ಸ್ವಯಂ ಮೇ ಪಹಲೆ ಸರ್ವ ಅನುಭವ ಪ್ರತ್ಯಕ್ಷ ಹೋಂಗೆ. ಬಾಬಾ ಹೇಳ್ತಾರೆ, ಸ್ವಯಂನಲ್ಲಿ ಮೊದಲು ಎಲ್ಲ ರೀತಿಯ ಅನುಭವಗಳು ಪ್ರತ್ಯಕ್ಷ ಆಗ್ತಾವೋ, ತಬ್ ಪ್ರತ್ಯಕ್ಷತಾ ಹೋಗಿ. ಇಸ್ಕೆ ಲಿಯೆ ಅಂತರ್ಮುಖಿ ಬನ್ನೆ ಆಪ್ಕಿ ಯಾತ್ರಾ ವ ಹರ್
ಪ್ರಾಪ್ತಿ ಕಿ ಗುಹ್ಯತಾ ಮೇ ಜಾಕರ್ ರಿಸರ್ಚ್ ಕರೋ. ಬಾಬಾ ಹೇಳ್ತಾರೆ ಈ ಎಲ್ಲ ಸತ್ಯ ಸ್ವಯಂನ ಅನುಭವ ಮಾಡಬೇಕು ಅಂದರೆ ಬಾಹರ್ಮುಖತೆಯಿಂದ ಮುಕ್ತ, ಹೊರಗಿನ ಮಾತು, ಹೊರಗಿನ ನೋಟ, ಹೊರಗಿನ ಶಬ್ದ, ಘಟನೆಗಳು ಇವುಗಳೆಲ್ಲವುಗಳಿಂದ ಡಿಟ್ಯಾಚ್ ಆಗಿ ಅಂತರ್ಮುಖಿ. ಈ ಮುಖ ಏನಿದೆಯಲ್ಲ ಹೊರಗಿಂದನ್ನು ನೆನಪು ಮಾಡ್ಕೊಳ್ಳೋದು ಬಿಟ್ಟು ಒಳಗಡೆ ಆತ್ಮದ ಸತ್ಯವನ್ನ ಅರಿಯುವ, ಆತ್ಮದೊಳಗಿನ ಪ್ರಾಪ್ತಿಯ ಗುಹ್ಯತೆಯ ಆಳದಲ್ಲಿ ಹೋಗಿ ರಿಸರ್ಚ್ ಮಾಡ್ರಿ, ಸಂಕಲ್ಪ ಧಾರಣೆ ಮಾಡ್ಕೊಡ್ರಿ. ಫಿರ್ ಉಸ್ಕಾ ಪರಿಣಾಮ ಸಿದ್ಧಿ ದೇಖೋ ಕಿ ಜೋ ಸಂಕಲ್ಪ ಕಿಯಾ ವ ಸಿದ್ಧ ಹುವಾ ಯಾ ನಹಿ. ಯಾವ ಸಂಕಲ್ಪ ನಾ ಮಾಡ್ತಾ ಇದ್ದೀನಿ ಅದು ಸಿದ್ಧ ಆಗ್ತಾ ಇದೆಯೋ ಇಲ್ವೋ. ಆದರೆ ಸಿದ್ಧ ಆಗೋ ಸಂಕಲ್ಪ ಯಾವುದು ಆತ್ಮನ ಒರಿಜಿನಲ್ ಮನಸ್ಸಿನಿಂದ ಬರ್ತದೋ ಆ ಸಂಕಲ್ಪ ಸಿದ್ಧ ಆಗ್ತದೆ. ಅದು ಸತ್ಯ ಸಂಕಲ್ಪ, ಶುಭ ಸಂಕಲ್ಪ. ಬಾಕಿ ರೋಲ್ ಕಾನ್ಷಿಯಸ್ ಅಲ್ಲಿ ಬಂದಿರುವಂತಹ ಇದೇನು ಮನಸ್ಸಿದೆ, ಈ ಮನಸ್ಸೇನು ವಿಚಾರ ಮಾಡ್ತದೋ ಅವು ಸಿದ್ಧ ಆಗ್ಬೋದು, ಆಗ್ಲಿಕ್ಕಿಲ್ಲ. ऐसा अनुभवों की गुह्यता की प्रयोगशाला में रहो तो महसूस हो कि यह सब कोई विशेष लगन में मगन इस संसार में उपराम है. ಇಷ್ಟು ತಮ್ಮ ಅಂತರ್ಮುಖತೆಯ ಗುಹೆಯಲ್ಲಿ ಹೋಗಿ ಆ ಆಳತೆಯ ಆ ಸಾಗರದ ಒಳಗಿನ ಆ ಎಲ್ಲ ಪ್ರಾಪ್ತಿಗಳ ಅನುಭವ ಮಾಡ್ರಿ. ಅವಾಗ ನೋಡಿದವರಿಗೆ ಹೀಗನ್ನಿಸ್ಬೇಕು, ಇವ್ರು ಯಾವುದೋ ಸಾಗರದೊಳಗೆ ಹೋಗಿ ಮುಳುಗಿಬಿಟ್ಟಾರಪ್ಪ, ಅಲ್ಲೇ ಲೀನ್ ಆಗ್ಯಾರಂತ ಬೇರೆಯವರಿಗೆ ಅನುಭವ ಆಗಬೇಕು. कर्म करते योग की पावरफुल स्टेज में रहने का अभ्यास बढ़ाओ. अंडरलाइन ಬಹಳ ಸೂಕ್ಷ್ಮ ಮಾತಿದೆ. ಕರ್ಮ ಭಲೆ ಮಾಡ್ರಿ, ಕರ್ಮ ಮಾಡ್ತಿದ್ರು ನಾ ಕರ್ಮದಿಂದ ಪರೆ ಇದ್ದೀನಿ, ಅರ್ಥಾತ್ ನಾ ಕರ್ಮ ಮಾಡುವಂತಹ ಆತ್ಮ ನಾನಲ್ಲ. ಕರ್ಮ ಕರ್ಮ ಮಾಡುತ್ತಿರುವುದನ್ನ ಕೇವಲ ವೀಕ್ಷಣೆ ಮಾಡುತ್ತಿರುವಂತಹ ವೀಕ್ಷಕ, ಕೇವಲ ನಾನು ಪ್ರೇಕ್ಷಕ್ ಇದ್ದೀನಿ ಅನ್ನುವಂಥದ್ದು ಸ್ಮೃತಿ ಇರಲಿ. ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. ಜೈಸೆ ವಾಣಿ ಮೇ ಆನೆ ಕಾ ಅಭ್ಯಾಸ ಹೇ, ಹೇಗೆ ಮಾತಾಡುವ ಅಭ್ಯಾಸ ಇದೆ ಅಥವಾ ಮಾತು ನೆನಪು ಮಾಡ್ಕೊಳ್ಳುವ ಅಭ್ಯಾಸ ಇದೆ, ಆ ಮಾತುಗಳನ್ನು ನೆನಪಿಟ್ಕೊಂಡು ಅದರದ್ದೇ ಚಿಂತನೆ ಮಾಡುವಂಥ ಅಭ್ಯಾಸ ಇದೆ, ವಾಣಿಯಲ್ಲಿ ಬರುವ ಅಭ್ಯಾಸ ಇದೆ. ಐಸೆ ರೂಹಾನಿಯತ್ ಮೇ ರಹನೆ ಕಾ ಅಭ್ಯಾಸ ಬಡಾವೋ. ಆತ್ಮಸ್ಥಿತಿಯಲ್ಲಿರುವಂತಹ ಅಭ್ಯಾಸನು, ಒಂದು ರೋಲ್ನ ಮಾತಿನಿಂದ ಪರೆಯಾಗುವಂಥ ಅಭ್ಯಾಸನೂ ಕೂಡ ಮಾಡ್ರಿ. स्लोगन संतुष्टता की सीट पर बैठकर परिस्थितियों का खेल देखने वाले ही संतुष्ट मणि है. ಎಷ್ಟು ಸುಂದರ ಮಹಾವಾಕ್ಯ. ಸಂತುಷ್ಟತೆಯ ಸೀಟ್ ಮೇಲೆ ಕುತ್ಕೊಂಡು ಪರಿಸ್ಥಿತಿಯ ಆಟವನ್ನ ನೋಡುವಂತಹ ಸಂತುಷ್ಟ ಮಣಿಗಳಾಗ್ರಿ. ಸಂತುಷ್ಟತೆ ಅರ್ಥಾತ್ ರೋಲ್ನಲ್ಲಿ ರೋಗಿದೆ, ರೋಲ್ನಲ್ಲಿ ಭಾಳ ಒಳ್ಳೆ ಹೆಲ್ತ್ ಇದೆ, ಎರಡನ್ನೂ ಆಕ್ಸೆಪ್ಟೆನ್ಸ್. ರೋಲಲ್ಲಿ ಯಾವುದೇ ರೀತಿ ಸಂಬಂಧ ಅದಾವ ಅಂದ್ರೆ ಆ್ಯಸ್ ಇಟ್ ಈಸ್ ಸ್ವೀಕಾರ ಮಾಡಂತಾರೆ ಬಾಬಾ. ರೋಲ್ನಲ್ಲಿ ಏನು ಗರಿವಿ ಇದೆ, ಭಾಳ ಅಮೀರಿ ಇದೆ ಅಂದರೆ ರೋಲ್ ಒಳಗೇನು ಹೆಚ್ಚು ಸಂಪತ್ತಿದೆ, ರೋಲ್ ಒಳಗೆ ಕಮ್ ಸಂಪತ್ತಿದೆ. ಆ್ಯಸ್ ಇಟ್ ಈಸ್ ಎಕ್ಸೆಪ್ಟೆನ್ಸ್, ಏನಿದೆ ಅದನ್ನು ಸ್ವೀಕಾರ ಮಾಡಿ ನಡೆಯೋದೇ ಸಂತುಷ್ಟತೆ. ಸಂತುಷ್ಟತೆಯ ಸೀಟ್ ಮೇಲೆ ಇದ್ದುಕೊಂಡು ಪರಿಸ್ಥಿತಿಗಳ ಆಟವನ್ನು ನೋಡಿದಾಗಲೇ ನೀವು ಸಂತುಷ್ಟಮಣಿ ಆಗಲಿಕ್ಕೆ ಸಾಧ್ಯ ಇದೆ. ಆ ವ್ಯಕ್ತಿ ಶಾರೆ अशरीरी व विदेही स्थिति का अभ्यास बढ़ावो. अशरीरी ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನ ಹೆಚ್ಚಿಸಿಕೊಡ್ರಿ. जैसे हठयोगी अपने श्वास को जितना समय चाहे उतना समय रोक सकते हैं. ಹಠಯೋಗಿಗಳು ಶ್ವಾಸವನ್ನ ಎಷ್ಟು ಸಮಯ ಬೇಕೋ ಅಷ್ಟು, ಬಾಬಾ ಹೇಳ್ತಾರೆ, ಶ್ವಾಸವನ್ನ ತಡೆ ಹಿಡಿಯುವಂಥ ಶಕ್ತಿ ಸನ್ಯಾಸಿಗಳ ಅಭ್ಯಾಸ ಮಾಡಿರ್ತಾರೆ. आप सहज योगी, स्वतः योगी, सदा योगी, कर्म योगी, श्रेष्ठ योगी अपने संकल्पों को, श्वास को प्राणेश्वर बाबा के ज्ञान के आधार पर जो संकल्प, जैसा संकल्प जितना समय करना चाहो उतना समय उसी संकल्प में स्थित हो जाओ. अंडरलाइन. ಹೇಗೆ ಸನ್ಯಾಸಿಗಳಿಗೊಂದು ಅಭ್ಯಾಸ ಇದೆ, ಅವ್ರು ಏನು ಮಾಡ್ತಾರಂದ್ರೆ ಶ್ವಾಸವನ್ನು ತಡೆ ಹಿಡಿಯುವಂಥ ಅಭ್ಯಾಸ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರ, ನೀವು ಶ್ರೇಷ್ಠ ಯೋಗಿ, ಸಹಜ ಯೋಗಿ, ನಿರಂತರ ಯೋಗಿ, ಪರಮಾತ್ಮನ ಯೋಗಿ ಮಕ್ಕಳು ಅಂದ ಮೇಲೆ ನೀವು ಸಹ ನಿಮ್ಮ ಸಂಕಲ್ಪದಲ್ಲಿ ಒಳ್ಳೆಯದರೇ ಇರಲಿ ಕೆಟ್ಟದರೇ ಇರಲಿ ಅದನ್ನು ಬಾಬಾಗ ಅರ್ಪಣೆ ಮಾಡಿಬಿಡೋದು. ಸಂಕಲ್ಪ ರಹಿತ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಅಭ್ಯಾಸನೂ ಮಾಡ್ರಿ. ಅಭಿ ಅಭಿ ಶುದ್ಧ ಸಂಕಲ್ಪ ಮೇ ರಮಣ ಕರೋ. अभी अभी एक लगन अर्थात एक ही बाबा से मिलन की, एक ही अशरीरी बनने की शुद्ध संकल्प में स्थित हो जाओ. ಈಗೀಗ ಸ್ಮರಣೆ ಮಾಡ್ರಿ, ರಮಣ ಮಾಡ್ರಿ,
ಬಾಬಾ ಹೇಳ್ತಾರೆ ಶುದ್ಧ ಸಂಕಲ್ಪದ ಆನಂದದಲ್ಲಿರ್ರಿ. ಈಗೀಗ ಬಾಬಾ ಹೇಳ್ತಾರೆ ಆ ಒಂದೇ ಒಂದು ಶುದ್ಧ ಸಂಕಲ್ಪದಲ್ಲಿ ಇರ್ರಿ. ಸಂಕಲ್ಪ ರಹಿ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಬನ್ರಿ. ಮತ್ತೆ ಈಗೀಗ ಅಶರೀರಿಯ ಶುದ್ಧ ಸಂಕಲ್ಪದಲ್ಲಿ ಸ್ಥಿತಾಗ್ರಿ. ಈ ರೀತಿ ಹೇಗೆ ಸನ್ಯಾಸಿಗಳು ಉಸಿರಾಟದ ಮೇಲೆ ಮಾಡ್ತಾರೆ, ಆದರೆ ಉಸಿರಾಟ ಮಾಡೋದ್ರಿಂದ ಹಾಗಂತೂ ಸಮಾಜ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೆಷ್ಟು ನಮ್ಮಲ್ಲಿ ಬರುವಂತಹ ಈ ಮನಸ್ಸಿನಲ್ಲಿ ಬರುವಂಥ ಸಂಕಲ್ಪಗಳನ್ನು, ಒಳ್ಳೆಯದು ಕೆಟ್ಟದ್ದು ಯಾವುದೇ ರೀತಿಯ ಸಂಕಲ್ಪ ಎಷ್ಟು ನಾವು ಬಾಬಾರವರಿಗೆ ಅರ್ಪಣೆ ಮಾಡ್ತೀವಿ, ಆ ಶ್ವಾಸ ಸಂಕಲ್ಪಗಳನ್ನು ಅರ್ಪಿಸಿ ನಾನು ನನ್ನ ಮೂಲ ಸ್ಥಿತಿಯೊಳಗೆ ಸ್ಥಿತ ಆಗ್ತೀನಿ. ಬಾಬಾ ಹೇಳ್ತಾರೆ ಇದರಿಂದ ನಿಮ್ಮ ಆತ್ಮಿಕ ಸ್ಥಿತಿ ಅಥವಾ ಅಶರೀರಿಪನ ಅಥವಾ ಆತ್ಮಿಕ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕಾಗಿ ಎಷ್ಟು ಸಾಧ್ಯ ಅಷ್ಟು ಅಶರೀರಿಯಾಗುವ ವಿದೇಹಿ ಆಗುವಂತಹ ಅಭ್ಯಾಸವನ್ನು ಹೆಚ್ಚಿಸಿಕೊಡ್ರಿ. ಓಂ ಶಾಂತಿ.